ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನಗಳಲ್ಲಿಯೂ ಸಹ ನಾವು ಪಾಪ ನಮ್ಮ ಜೀವಮಾನದಲ್ಲಿ ಪ್ರವೇಶಿಸುವಂಥ 5 ಬಾಗಿಲುಗಳ ಕುರಿತು ನಾವು ಇವತ್ತು ಕಲಿಯೋದಕ್ಕೆ ಹೋಗ್ತೇವೆ. ದೇವರ ವಾಕ್ಯದಲ್ಲಿ ಬರೆದಿರುವ ಹಾಗೆ ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಪಾಪದಿಂದ ಬಿಡುಗಡೆ ಆಗೋದಕ್ಕೆ ನೀವು ಪರಿತಪಿಸ್ತಾ ಇರುವುದಾದರೆ ಯೇಸುವಿನ ಬಳಿಗೆ ಬನ್ನಿರಿ. ಪಾಪಕ್ಕಾಗಿ ಆತನು ಶಿಲುಬೆಯ ಮೇಲೆ ಸತ್ತಿದ್ದಾನೆ. ಆ ಪಾಪವನ್ನು ಬಿಡುಗಡೆ ಮಾಡೋದಕ್ಕಾಗಿ ಶಿಲುಬೆ ಮೇಲೆ ಸತ್ತಿರುವುದರಿಂದ ಖಂಡಿತವಾಗಿ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಈ ಪ್ರಸಂಗವನ್ನು ಕೇಳಿಸ್ಕೊಂಡು ಆ ಬಾಗಿಲುಗಳನ್ನು ನೀವು ಮುಚ್ಚಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಏನೇನು ಕೆಲಸ ಯಾರ್ಯಾರು ಮಾಡ್ತೀರಂತ. ಆ ಕೆಲಸದಲ್ಲಿ ಡೂಪ್ಲಿಕೇಟ್ ಆಗಿ ಮಾಡಿದ್ರೆ ನಾನು ನೀನು ಖಂಡಿತವಾಗಿ ಫಸ್ಟು ನನಗೆ ನೀನು ಹೋಗೋದು ಸಮಾಧಾನ. ಯಹೂದ್ಯರಿಗೆ ಮೊದಲು, ಆಮೇಲೆ ಗ್ರೀಕರಿಗೆ. ಎಲ್ಲ ಗಮನ ಇಡಿ ಪ್ರಿಯ ದೇವರ ಮಕ್ಕಳೇ. ಎಲ್ಲೋ ಒಂದು ಕಡೆ ನಾನು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಆದರೆ ಎಲ್ಲರೂ ಸಹ, ಯಾಕಂದ್ರೆ ಬೈಬಲಲ್ಲಿ ಬರೆದಿದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿದ್ದೀವಿ. ಸರಿನಾ? ವೆರಿ ಕೇರ್ಫುಲ್. ಈಗ ನೀನು ನಾನು ಯಾವುದೋ ಒಂದು ಕೆಲಸ ಒಪ್ಕೊಳ್ತೀವಿ, ಆ ಕೆಲಸಕ್ಕೆ ತಕ್ಕಂತೆ ದುಡ್ಡು ತೊಗೊಂಡಿರ್ತೀವಿ, ಆದರೆ ಅದನ್ನು ಲೋ ಕ್ವಾಲಿಟಿಯಲ್ಲಿ ಮಾಡೋದು ರಾಂಗ್. ಅಥವಾ ನೀವೆಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ನೀವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಟೈಮ್ ಆಗೋಯ್ತು, ನೀವೇನು ಮಾಡ್ತಾ ಇದ್ದೀರಾ, ನೀವೇ ಲೇಟಾಗಿ ಬಂದಿದ್ದೀರಾ, ಆದರೆ ಸುಳ್ಳು ಹೇಳ್ತಾ ಇದ್ದೀರಾ, ರಾಂಗ್. ಡೀಡ್ಸ್, ನಮ್ಮ ಕ್ರಿಯೆಗಳು ಒಂದು ಬಾಗಿಲು. ಏನಕ್ಕೆ? ಪಾಪ ನಮ್ಮೊಳಗಡೆ ಬರಕ್ಕೆ. ಯಾವುದೇ ಕ್ರಿಯೆ ಇರ್ಬೋದು ಪ್ರಿಯರೇ, ಯಾವುದೇ ಕೆಲಸ ದೇವರು ನನಗೆ ನಿನಗೆ ಕೊಟ್ಟಿರ್ಬೋದು. ಆ ಕೆಲಸವನ್ನು ನಾನು ನೀನು ಯಾವಾಗ ನಂಬಿಗಸ್ತರಾಗಿ ಮಾಡಲ್ವೋ, ದ್ಯಾಟ್ ಈಸ್ ಸಿನ್. ಅದು ಪಾಪ. ಪ್ರವೇಶ ಆಗೋಯ್ತು, ಒಳಗಡೆ ಬಂದ್ಬಿಡ್ತು. ಅದು ಆಲ್ರೆಡಿ ಒಳಗಡೆ ಬಂದ್ಬಿಡ್ತು. ಉದಾಹರಣೆಗೆ ಇವಾಗ ನೀನು ಹಾಲು, ಹಸುಗಳಿದೆ, ನೀನು ಹಾಲು ಮಾರ್ತಾ ಇದೆಯಾ, ನೀರು ಬೆರೆಸಿ ಕೊಡ್ತೀಯಾ, ರಾಂಗ್ ರಾಂಗ್ ರಾಂಗ್. ಆವಾಗಲೇ ರಾಂಗ್. ಅದರಲ್ಲೇನು ತಪ್ಪು? ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೇನೆ, ರಾಂಗ್. ಮನಃಶಾಂತಿ ಹೊಟ್ಟೋಯ್ತು, ಇಮ್ಮಿಡಿಯೇಟಾಗಿ ಹೊಟ್ಟೋಯ್ತು, ಮನಃಶಾಂತಿ ಹೊಟ್ಟೋಯ್ತು. ಇಲ್ಲ ಸ್ಕೂಲಲ್ಲಿ ಚಕ್ಕರ್ ಆಗ್ತೀಯ, ಒಂದು ಪೀರಿಯಡ್ಸ್ ಚಕ್ಕರ್ ಆಗ್ತೀಯ, ಕಾಲೇಜ್ಗೆ ಒಂದು ಪೀರಿಯಡ್ ಚಕ್ಕರ್ ಆಗ್ತೀಯ, ಆಮೇಲೆ ಟೀಚರ್ಗೆ ಏನು ಹೇಳ್ತೀಯ, ಇಲ್ಲ ಸ್ವಲ್ಪ ತಲೆನೋವಿತ್ತು ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಬಂದೆ ಅಂತ, ರಾಂಗ್. ಮನಃಶಾಂತಿ ಹೊಟ್ಟೋಯ್ತು, ಹೊರಟೋಯ್ತಪ್ಪ, ಮನಃಶಾಂತಿ ಹೊಟ್ಟೋಯ್ತು, ರಾಂಗ್. ಇಲ್ಲ ಯಾವುದೋ ಕಾಂಟ್ರಾಕ್ಟರ್ ಕೆಲಸ ಮಾಡ್ತೀಯಾ, ACC ಸಿಮೆಂಟ್ ಹಾಕ್ತೀನಿ ಅಂತ ಹೇಳಿರ್ತೀಯ ಅಗ್ರಿಮೆಂಟಲ್ಲಿ, ಆದರೆ ನೀನು ಹಾಕೋದು ಬಿಲ್ಲಾ ಸೂಪರ್, ರಾಂಗ್. ಇಲ್ಲ ನಾನು ಯಾವುದೋ ಟೀ ಕುಡ್ ಹಾಕ್ತೀನಿ ಅಂತ ಹೇಳಿರ್ತೀಯ ಅಗ್ರಿಮೆಂಟಲ್ಲಿ, ಕಡೆಗೆ ನೀನು ನಾನು ಏನು ಮಾಡ್ತೀವಿ, ಬೇವಿನ ಮರ ಹಾಕಿರ್ತೀವಿ, ರಾಂಗ್ ರಾಂಗ್. ಟೀಚರ್ ಕೆಲಸ ಮಾಡ್ತಾ ಇರ್ತೀಯ, ಇವತ್ತು BEO ಬರಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತೀಯ, ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಇದು ಮಾಡ್ಕೊಂಡಿರ್ತೀಯ, ಅಲ್ಲಿ ಹೆಡ್ ಮಾಸ್ಟರ್ಗೆ ಹೇಳ್ಬಿಡ್ತೀಯ, ಇಲ್ಲ ಯಾರಿಗೂ ಹೇಳ್ಬಿಡ್ತೀಯ, POನ್ಗೆ ಹೇಳ್ಬಿಡ್ತೀಯ, ಜವಾನ್ಗೆ ಹೇಳ್ಬಿಡ್ತೀಯ, ಯಾರಿಗೂ ಹೇಳ್ಬಿಡ್ತೀಯ, ಪ್ರೆಸೆಂಟ್ ಹಾಕುವಂಥ, ರಾಂಗ್. ಓಕೆ, ಇವತ್ತಿಲ್ಲಿ ಕುಳಿತಂಥ ಕೇಲೇಬಿಂದ ಹಿಡಿದು, ಸರಿ ಅವನಿಗಿಂತ ಚಿಕ್ಕವನು ಎಜಿಕೇಲಿಂದ ಹಿಡಿದು, ಸರಿ ಇಲ್ಲಿ ಪ್ರೀತಿಯಿಂದ ಹಿಡಿದು, ನಿನ್ನ ಹೆಸರೇನಮ್ಮ, ಸ್ಫೂರ್ತಿಯಿಂದ ಹಿಡಿದು, ಜೂಡಿ, ನಿನ್ನ ಹೆಸರೇನು, ಪ್ರಿಯದರ್ಶಿನಿಯಿಂದ ಹಿಡಿದು, ಹಿಂದೆ ಸ್ವಲ್ಪ ಎತ್ತರದಲ್ಲಿ ಕಾಣ್ತಾ ಇರುವಂಥ ಶಿವಶಂಕರ್ವರೆಗೂ ಎಲ್ಲರೂ ಗಮನ ಇಡಿ. ಸಮ್ವೇರ್ ನಾನು ನೀನು ನಿನ್ನ ಕೆಲಸದಲ್ಲಿ ತಪ್ಪಿದೆ. ಪಾಪ ಮಾಡಲಿಲ್ಲ ಅಂತ ಹೇಳೋಕ್ಕಾಗಲ್ಲ, ನಾವು ತಪ್ಪಿದೆ. ಈಗ ನನಗೂ ಕೆಲವು ಸಾರಿ ಏನು ಟೆಂಪ್ಟೇಷನ್ ಗೊತ್ತಾ, ಪ್ರಸಂಗ ಯಾವುದೋ ಇದ್ರೆ ಹಂಗೆ ಬಂದ್ಬಿಟ್ಟು ಹೊಡೆದ್ಬಿಡು. ನನಗೂ ಕೆಲವು ಸಲ ಆ ಟೆಂಪ್ಟೇಷನ್ ಬರುತ್ತೆ. ಬಟ್ ನಾನು ಅದನ್ನು ಜಯಿಸೋಕ್ಕೆ ದೇವ್ರ ಕೃಪೆ ಕೊಡ್ತಾ ಇದ್ದಾರೆ. ಇಲ್ಲಪ್ಪ, ನಾನು ಒಳ್ಳೆ ಪ್ರಸಂಗಗಳು ಕೊಡಬೇಕು, ಸುಮ್ಮನೆ ಅಡಾವುಡಿ ಏನು
3-4 ದಿನ ತೊಗೊಂಡು ಅದನ್ನು ಯೋಚನೆ ಮಾಡಿ ಪ್ರಾರ್ಥನೆ ಮಾಡಿ ಆ ಬೈಬಲ್ಲು ನಂದು ಕೆಲಸದ ಟೈಮಲ್ಲಿ ಕೆಲಸ ಮಾಡ್ಕೊಂಡು ಆಟೋ ಟೈಮಲ್ಲಿ ಆಟ ಆಡ್ಕೊಳ್ತೀನಿ, ನಡೆಯೋ ಟೈಮಲ್ಲಿ ನಡಿತೀನಿ, ಊಟ ತಿನ್ನೋ ಟೈಮಲ್ಲಿ ಊಟ ತಿಂತೀನಿ. ಬಟ್ ಬೈಬಲ್ ಹತ್ತಿರ್ತೀನಿ, ನಂದು ಕೆಲಸ ಮಾಡಿ ಪ್ರಸಂಗಗಳು ರೆಡಿ ಮಾಡಿ ಎಲ್ಲ ಒಂದು ತಲೆ ಬಾಡಿ ಬರೋದಕ್ಕೆ ಕಾಲು ಬರೋದಕ್ಕೆ ಗುರುವಾರ ಆಗಿರುತ್ತೆ ನನಗೆ ಪ್ರಸಂಗ. ಜಸ್ಟ್ ಈ ಪ್ರಸಂಗ 5 ಪಾಯಿಂಟ್ ಪ್ರಸಂಗ ಗುರುವಾರ ಆಗಿರುತ್ತೆ ನನಗೆ. ಇಲ್ಲ ಬಿಡು, ಯಾರೇನು ಕೇಳಲ್ಲ, ನಾನೇ ಬಾಸು, ನಾನೇ ಮಂತ್ರಿ ಬಿಡು ಅಂದ್ಬಿಟ್ಟು ನಾನು ಬಂದುಬಿಟ್ಟು ಎಲ್ರಿಗೂ ಒಂದು ಅನ್ನದಿಂದ ಆಹಾರ ಸುಮ್ಮನೆ ಓದ್ಬಿಟ್ಟು ಕೂತ್ಕೊಂಡ್ರೆ ನನಗೆ ಕೂಲಿ ಬರಲ್ಲ. ಎಷ್ಟೋ ಜನಕ್ಕೆ ಸರಿಯಾದ ರೀತಿಯಲ್ಲಿ ಕೂಲಿ ಬರದೇ ಇರೋಕ್ಕೆ ಕಾರಣ ಏನು ಗೊತ್ತಾ? ನೀನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ನೀನು ಮನೆಯಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಎಲ್ಲರೂ ಗಮನ ಇಡಿ. ಓನರ್ ಏನು ಮಾಡಿರ್ತಾರೆ, ನಾಟಿ ಕೋಳಿ ತೊಗೊಂಬಂದು ಅವರು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ನೀನು ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀಯ. ಓನರ್ 1 ವಾರ ಆದಮೇಲೆ ಬರ್ತಾರೆ ಅಂತ ಹೇಳ್ಬಿಟ್ಟು ಆ ನಾಟಿ ಕೋಳಿನ ನೀನು ನಿನ್ನ ಫ್ಯಾಮಿಲಿ ಕೂತ್ಕೊಂಡೆಲ್ಲ ಅಡುಗೆ ಮಾಡಿ ಚೆನ್ನಾಗಿ ತಿಂದ್ಬಿಟ್ಟು ಗೊತ್ತಿಲ್ಲ ಅಂತೇಳ್ಬಿಟ್ಟು ಮುಖ ಬಾಯಿ ಒರೆಸ್ಕೊಂಡ್ರೆ ರಾಂಗ್, ಸಿನ್. ಓಕೆ, ಎಲ್ಲರೂ ಗಮನ ಇಡಿ. ನಾನು ನೀನು ಎಲ್ಲೋ ತಪ್ಪಿದ್ದೀವಿ. ಸರಿ, ನಾನು ಇವಾಗ ಪ್ರಸಂಗ ರೆಡಿ ಮಾಡ್ಕೊಂಡು ಬಂದಿದ್ದೀನಮ್ಮ. ಈ ಭಾನುವಾರ ಈ ಪ್ರಸಂಗನೇ ಕೊಡುವಂಥ ದೇವ್ರು ನನಗೆ ಹೇಳೋದು. ಈಗ ಒಂದು 10 ಜನ ಆಬ್ಸೆಂಟ್ ಇವತ್ತು. ನನಗೇನು ಬರ್ತದೆ ಇಮ್ಮಿಡಿಯೇಟಾಗಿ, ಚೆ ನಾನು ಯಾರಿಗೆ ಪ್ರಸಂಗ ಮಾಡಬೇಕು ಅವರೇ ಬಂದಿಲ್ವೇ ಅಂದ್ಬಿಟ್ಟು ಚೇಂಜ್ ಮಾಡೋದು. ರಾಂಗ್. ಎಲ್ಲರೂ ಗಮನ ಇಡ್ರಿ. ಆರ್ ಯು ಹಿಯರ್? ಎಸ್. ಇದೆಲ್ಲ ಒಂದು ಪ್ರಾಕ್ಟಿಕಲ್ ಆದ ವಿಷಯ ಅಮ್ಮ. ಇದೆಲ್ಲ ದೈನಂದಿನ ವಿಷಯ. ಈ ಕೃತ್ಯದಲ್ಲಿ ನಾನು ನೀನು ಯಾವಾಗ ಅವಿಧೇಯರಾಗಿ ಭಾಳ ಒಂದು ಕೇರ್ಲೆಸ್ ಆಗಿ ನಾನು ನೀನು ಯಾವಾಗ ಮಾಡ್ತೀವೋ ಅದು ದೇವ್ರ ಮುಂದೆ ಪಾಪ. ಆ ಪಾಪ ನಮ್ಮಲ್ಲಿ ಎಂಟ್ರಿ ಆಗಿ ಫಸ್ಟ್ ಏನು ಮಾಡ್ತಾರೆ ಗೊತ್ತಾ? ನನಗೆ ನಿನಗೆ ಇರುವಂಥ ಮೂಡು ಸಮಾಧಾನ ತೆಗೆದುಹಾಕುತ್ತೆ. ಯಹೂದ್ಯರಿಗೆ ಮೊದಲು, ಆಮೇಲೆ ಗ್ರೀಕರಿಗೆ. ಫಸ್ಟ್ ನಮಗೆ ನ್ಯಾಯ ತೀರ್ಪು ದೇವರ ಮನೆಯಲ್ಲಿ ಆರಂಭವಾಗಿದೆ. ಆದ್ದರಿಂದ ಓಕೆ, ನಾನು ನೀನು ತಪ್ಪಿದ್ದೀವಿ. ಯಾರ ಮುಂದೆ ಕೊಚ್ಕೋಬೇಡಿ, ನಾವು ತಪ್ಪಲೇ ಇಲ್ಲ, ನಾನು ಸರಿ ಅಂತ ಯಾರು ಹೇಳ್ಬೇಡಿ. ಬೈಬಲ್ ಹೇಳ್ತೆ ಎಲ್ಲ ಮನುಷ್ಯರು ಸುಳ್ಳುಗಾರರೇ, ದೇವರೊಬ್ಬನೇ ಸತ್ಯವಂತನು. ಆದ್ದರಿಂದ ನನ್ನನ್ನು ಮೊದಲುಗೊಂಡು ನಾವೆಲ್ಲರೂ ಈ ಭೋಜನ ಬಂದೆ, ಅಪ್ಪ ಎಲ್ಲೋ ನಾನು ತಪ್ಪಿದ್ದೀನಿ ನನ್ನ ಕೆಲಸದಲ್ಲಿ, ಇನ್ಮೇಲೆ ನಾನು ತಪ್ಪಲ್ಲ ಸ್ವಾಮಿ, ನನಗೆ ಸಹಾಯ ಮಾಡು ದೇವರೇ, ನನಗೆ ಕೃಪೆ ಕೊಡು ದೇವರೇ, ನಾನು ಇನ್ಮೇಲೆ ತಪ್ಪದೇ ಇರುವ ಹಾಗೆ ದೇವರೇ, ನಾನು ತೆಗೆದುಕೊಳ್ಳುವಂಥ ಸಂಬಳಕ್ಕೆ ನಾನು ಸರಿಯಾದ ರೀತಿಯಲ್ಲಿ ನಡೆಯುವಾಗ ನನಗೆ ಕೃಪೆ ಕೊಡು ದೇವರೇ ಅಂತ ಕೇಳ್ರಿ. ನೀವು ನೋಡ್ರಿ, ನಿಮಗೆ ಮನಃಶಾಂತಿ ಇರುತ್ತೆ, ನಿಮಗೆ ಅಧಿಕಾರ ಇರುತ್ತೆ, ದೇವರು ನಿಮಗೆ ಕೃಪೆ ಕೊಡ್ತಾರೆ. ಅದರಿಂದ ಒಂದು ವೇಳೆ ನಾನು ನಂಬ್ತೇನೆ ಈ ಒಂದು ಪ್ರಸಂಗದ ಮೂಲಕ, ವಾಕ್ಯದ ಮೂಲಕ ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ. ಪಾಪಕ್ಕೆ ಪಶ್ಚಾತ್ತಾಪ ಪಡ್ರಿ, ಅದನ್ನು ಬಿಟ್ಬಿಡೋಕ್ಕೆ ದೇವರ ಹತ್ರ ಕೇಳಿಕೊಳ್ಳ್ರಿ, ಪಾಪಕ್ಕೆ ಸಾಯಿರಿ. ಖಂಡಿತವಾಗಿ ಕರ್ತನು ನಿಮ್ಮನ್ನು ಸಮಾಧಾನದಿಂದ ನಡೆಸ್ತಾರೆ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆ ಆದರೂ ನಿಮಗೆ ಸ್ತೋತ್ರ. ಹೌದಪ್ಪ, ಯಾರ್ಯಾರು ಇವತ್ತು ಪಾಪದಿಂದ ಬಿಡುಗಡೆ ಆಗಬೇಕೆಂಬುದಾಗಿ ಪರಿತಪಿಸ್ತಾ ಇದ್ದಾರೋ, ಹೌದಪ್ಪ, ಪಾಪವನ್ನು ಶಿಲುಬೆ ಮೇಲೆ ನೀನು ಜಡಿದಿದೆಯಾ. ನಾವು ಸಹ ದೇವರೇ, ಆ ದೇವರೇ ಕ್ರೂಜೆಯಲ್ಲಿ 2000 ವರ್ಷಗಳ ಹಿಂದೆ ನಿನ್ನೊಂದಿಗೆ ದೇವರೇ ನಾವು ಕ್ರೂಜೆಗೆ ಹಾಕಲ್ಪಟ್ಟಿದ್ದೇವೆ ಎಂಬ ಮನಸ್ಸನ್ನು ನಾವು ಇಟ್ಟುಕೊಂಡು ಹೊಸಬರಾಗಿ ನಡೆಯುವಾಗೆ ಕೃಪೆ ಕೊಡಪ್ಪ. ಯಾರೆಲ್ಲ ಪಾಪದಿಂದ ಬಿಡುಗಡೆ ಆಗಕ್ಕೆ ಕಷ್ಟಪಡ್ತಾ ಇದ್ದಾರೋ, ನಿನ್ನ ಕ್ರೂಜೆ ಬಳಿಗೆ ಬರುವಾಗ ಅವರಿಗೆ ಬಿಡುಗಡೆ ಕೊಡಪ್ಪ. ಅವರು ಪಶ್ಚಾತ್ತಾಪ ಪಡುವಾಗ ಅವರಿಗೆ ಬಿಡುಗಡೆ ಕೊಡು, ಸಮಾಧಾನ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಮಾತ್ರವಲ್ಲದೆ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಗೈದನು.
ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಗೈದನು, ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಗೈದನು, ಎನ್